ಹಿಂದೆ ಕೂತು ಕೂತು ಫಟಿ ಹುಯಿ ಮೇರಾ ಹೆಂಗ್ ಕೂತ್ಕೊಂಡಿದ್ದ ನೋಡು ಹೆಂಗ್ ಕೂತ್ಕೊಳ್ಳ ಬರುತ್ತೆ ಹೋಗುತ್ತೆ ಯಾವುದು ಫಾರ್ ಎವರ್ ಇರಲ್ಲ ಅಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ಡೇ 2. ಇಲ್ಲಿಂದ ನಮ್ಮದು ಪ್ಲ್ಯಾನ್ ಬಂದ್ಬಿಟ್ಟು ಈಗ ಫಸ್ಟ್ ವರ್ಕಳ ಹೋಗೋಣ ಅಂತ. ಒಂದು 350 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಅಲ್ಲಿ ಇವತ್ತು ಸ್ಟೇ ಅರೇಂಜ್ ಮಾಡಿದ್ದೀವಿ. ಇಲ್ಲಿಂದ ಒಂದು 350 ಕಿಲೋಮೀಟರ್. ಈಗ ಟೈಮ್ ಬಂದು 5 ಬಂತು. ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಬಾಯ್ಸ್ ಎಲ್ಲ. ಗುಡ್ ಮಾರ್ನಿಂಗ್ ಇದಪ್ಪ. ಗುಡ್ ಮಾರ್ನಿಂಗ್. ಬಾಯ್ಸ್ ಡೈರೆಕ್ಟಾಗಿ ಹೋಗಲ್ಲ, ಮಧ್ಯದಲ್ಲಿ ಸ್ವಲ್ಪ ಪಿಟ್ ಸ್ಟಾಪ್ಸ್ ಇದೆ. ಹಾಂ, ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಹಾಗೆ. ಸೊ ಇನ್ನು ನಮ್ಮದು ಡೇ 1 ವೀಡಿಯೋ ನೋಡಿಲ್ಲ ಅಂದರೆ ಅದು ನೋಡ್ಕೊ ಬನ್ನಿ, ಲಿಂಕ್ ಇಲ್ಲಿ ಬರ್ತಾ ಇರುತ್ತೆ ಐ ಬಟನಲ್ಲಿ. ಸೊ ಬನ್ನಿ, ಸಿ ಆನ್ ದ ರೋಡ್ಸ್. ಲಾಗರ್ ಗೈಸ್, ರೈಡ್ ಅಪ್ಡೇಟ್ ಬಂದ್ಬಿಟ್ಟು ಇವಾಗ ಆನ್ ಅವರ್ ವೇ ಟು ಇದು ಕೊಚ್ಚಿನ್, ಎರ್ನಾಕುಲಂ. ಇಂಗ್ಲೀಷಲ್ಲಿ ಬೋರ್ಡ್ ಹಾಕಿಲ್ಲ, ಅದಕ್ಕೆ ಗೊತ್ತಾಯ್ತಿಲ್ಲ. ಬಾಯ್ಸ್ ಎಲ್ಲ ಅರ್ಜೆಂಟ್ ಟೀ ಬೇಕು. ಅದು ನಮ್ಮ ಸ್ಪೆಷಲ್ ಅಲ್ಲಿ ಹಾಕಿದ್ದಾರೆ ಅಮ್ಮ ಫ್ಯಾಮಿಲಿ. ಊರ ಹೆಸರು ಹೇಳಿ ನಾನು. ನಮ್ಮ ಮಾಮಂಗೆ ಅರ್ಜೆಂಟ್ ಟೀ ಬೇಕು ಅಂತ ಆಯ್ತು. ಹಿಂದೆ ಕೂತು ಕೂತು ಫಟಿ ಹುಯಿ ಮೇರಾ. ಸೊ ಅದಕ್ಕೆ ಒಂದು ಟೀ ಬ್ರೇಕ್ ಹಾಕಿದ್ದೀವಿ ಈಗ ಬಾಯ್ಸ್ ಎಲ್ಲ. ಹುಡುಗ ನೋಡಿದ್ರೆ ನಿಲ್ಸದೆ ನೋಡಿ, ಫುಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಹೈವೇ. ಇದು ಹೈವೇ ಆಗ್ಬಿಟ್ರೆ ಅಂತೂ ಒಳ್ಳೆ ಎಕ್ಸ್ಪ್ರೆಸ್ ವೇ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಎಲ್ಲ ಈ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ಬೇಗ ಬೆಳಿಗ್ಗೆ ದಾಟಿದ್ದಕ್ಕೆ ಬಚಾವು ನಾವು, ಅಲ್ಲ ಬಾಯ್ಸ್? ಅಲ್ಲ, ನಾವು ಇವಾಗ ಅರ್ಲಿ ಮಾರ್ನಿಂಗ್ ರೋಡ್ ದಾಟಿದಕ್ಕೆ ಬಚಾವು. ಟ್ರಾಫಿಕ್ ಆಗ್ಬಿಟ್ರೆ ಲಾರಿ ಡ್ರೈವರ್ಸ್ ಎಲ್ಲ ಅವ್ರನ್ನ F1 ಡ್ರೈವರ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಲಾರಿ ಅವರು ಒಳ್ಳೆ ಬೈಕ್ ಓಡಿಸ್ತಾರೆ ಗಾಡಿನ ಹಿಂಗೆ 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 F1 ಡ್ರೈವರ್ಸ್ ಫುಲ್ ಹಿಂದೆಗಡೆ ವೀಲ್ ಬೇಸ್ ಎಲ್ಲ ಶೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೋ ಫಾರ್ ಸೋ ಗುಡ್ ಅಲ್ಲ ರೈಡ್? ಸ್ವಲ್ಪ ಟಯರ್ಡ್ ಆಯ್ತು ಈ ರೋಡ್ಸ್. ಆ ರೋಡ್ಸ್ ಅಲ್ಲಿ ಓಡ್ಸಕ್ಕೆ ನಮಗೆ ಹೌದು, ಸ್ವಲ್ಪ ಬಂಪಿ ರೋಡ್ಸ್ ಇತ್ತು, ಮತ್ತೆ ವಿಲೇಜ್ ರೋಡ್ಸ್ ಸ್ವಲ್ಪ ಬೀಚ್ ಕೋಸ್ಟಲ್ ಲೈನಲ್ಲೇ ಬಂದಿದ್ದು ರೋಡ್. ಸೊ ಹಾಗೆ ಮುಂದೆ ಕೊಚ್ಚಿನಲ್ಲಿ ಸಿಗೋಣ ಗೈಸ್. ರೈಡ್ ಅಪ್ಡೇಟ್ ಬಂದ್ಬಿಟ್ಟು ಇವಾಗ ಕೊಚ್ಚಿಲಿದ್ದೀವಿ. ವೆಜ್ ರೆಸ್ಟೋರೆಂಟ್ ಹುಡುಕಿ ಫೈನಲಿ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ತು. ಹಾಂ, ಫೈನಲಿ ಸ್ವೆಟ್ ವರ್ಸ್ಟ್ ರೋಡ್ ಮಾತ್ರ ಕೇರಳ. ಫೈನಲಿ ಕೇರಳದಲ್ಲಿ ದೋಸೆ ಚೆನ್ನಾಗಿರೋ ದೋಸೆ. ಫೈನಲಿ ಕೇರಳದಲ್ಲಿ ಮಸಾಲೆ ದೋಸೆ ಬ್ಯಾಟಿಂಗ್ ಆಯ್ತಾ ಇದೆ. ಇವರೆಲ್ಲ ಬರಬೇಕಷ್ಟೇ ಬಾಯ್ಸಿಗೆ. ಎಕ್ಸ್ಪ್ರೆಸ್ ವೇ ಆಯ್ತಾ ಇದೆ. ಸೊ ಅದರಿಂದಾಗಿ ಒಂದು ಸ್ವಲ್ಪ ಕಷ್ಟ. ಈ ರೋಡಲ್ಲಿ ಬಸ್ ಅವರು ಬೈಕ್ ಥರ ಬರ್ತಾರೆ. ತುಂಬ ಹುಷಾರಾಗಿರ್ಬೇಕು ಓಡಿಸುವಾಗ ಗಾಡಿಗಳು. ಸೊ ಈಗ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಸೊ ಗಾಯ್ಸ್, ರೈಡ್ ಅಪ್ಡೇಟ್ ಅಂದರೆ ಇವಾಗ ಆಲಪ್ಪುವಿಂದ ಒಂದು 3 ಕಿಲೋಮೀಟರ್ ಇಂದ ಚೇರ್ತಳ ಅಂತ ಒಂದು ಊರು. ವರ್ಸ್ಟ್ ರೋಡ್ ಯಾವ್ದಾರು ಇದ್ದರೆ ಕೊಚ್ಚಿನಿಂದ ಆಲಪ್ಪುವಿಗೆ ಹೋಗೋ ರೋಡ್. ಎಲ್ಲ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. 30 ಕಿಲೋಮೀಟರ್ ಬರೋಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 1 ಅವರ್ 1.5 ಅವರ್ ಪ್ಲಸ್ ಆಯಿತು. ಸೊ ಹಾಗೆ ತುಂಬ ವರ್ಸ್ಟ್ ರೋಡ್. ಧನುಷ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕೇರಳ ರೋಡ್ ಅಂತ ಬರೀ ಕನ್ಸ್ಟ್ರಕ್ಷನ್, ಬರೀ ಆಫ್ ರೋಡ್. ನೋಡಿ ಈಗ ಬಾಯ್ಸ್ ಎಲ್ಲ ರೋಡ್ ಎಲ್ಲ ಹೈಡ್ರೇಟ್ ಆಗ್ತಾ ಇದ್ವಿ. ಅಲ್ಲಿ ನಿಲ್ತು, ಯಾಕಂದ್ರೆ ಯಾಕಂದರೆ ತುಂಬ ಟಯರಿಂಗ್ ಆಗಿದೆ ಅಲ್ವಾ? ಫುಲ್ ಆಫ್ ರೋಡ್ ಅಲ್ಲ? ಹಾಂ ಇದೆ. ಇವಾಗ ಹೊರಡ್ತಾ ಇದ್ದೀವಿ ಚೇರ್ತಲ. ಹೈಡ್ರೇಟ್ ಮಾಡ್ಕೊಂಡು ಒಂದು ಬೋಟ್ ರೈಡ್ ಇದೆ. ಬೋಟ್ ರೈಡ್ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ನೋಡೋಣ, ಕರಿಬೇಕು ನೋಡಿ ಇಲ್ಲಿ ಒಂದು. ನೋಡಿ ನಾವು ಇವತ್ತು ಸ್ಟೇ ಆಗೋದು ಅಲ್ಲೇ, ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಝೂಮ್ ಮಾಡ್ತೀನಿ. ವರ್ಕಳ ಬೀಚ್ ಕಾಣ್ತಾ ಇಲ್ಲ ಬೋರ್ಡ್. 49 ಕಿಲೋಮೀಟರ್ಸ್ ಇದೆ, ಇನ್ನು 149 ಕಿಲೋಮೀಟರ್ ಹೋಗಬೇಕು. ಗಾಡಿ ಓಡ್ತದೆ. ಎಲ್ರಿಗೂ. ಸೊ ಇವಾಗ ನಾವು ಒಂದು ಕುಮಾರಕೋಮ್ ಅಂತ ಒಂದು ಊರಿಗೆ ಬಂದಿದ್ದೀವಿ. ಎಲ್ಲ ಲೋಕಲ್ಸ್ ಪ್ರಿಫರ್ ಮಾಡಿದ್ರು. ಇಲ್ಲಿ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಒಂಥರ ಮ್ಯಾಂಗ್ರೂವ್ ಫಾರೆಸ್ಟ್ ಥರ ಸೆಂಟ್ರಲ್ ಹೋಗ್ತೀವಲ್ಲ ಆ ಥರ. ಫುಲ್ ಟಯರ್ಡ್ ಆಗಿರೋದ್ರಿಂದ ತುಂಬ ಟಯರ್ಡ್. ಧನುಷ್ ಅವ್ರು ನೋಡಿ
ಸಿಂಹಾಸನ ಮಲಗಿದ್ದಾರೆ. ನಮ್ಮ ಮಾಮ ಈಗ ನೋಡು, ಮಾಮ ಅವ್ರು ಇಲ್ಲಿದ್ದಾರೆ. ಶಶಾಂಕ್ ಅವರು ಆಸ್ ಯೂಶುವಲ್ Insta 360 ಇಟ್ಕೊಂಡು ಕೂತಿದ್ದಾರೆ. ಇವಾಗ ಮಮ್ಮಿ ಟೆಕ್ಸ್ಟಿಂಗ್ ವಿದಪ್ಪ ಅವರು ಸುಮ್ಮನೆ ಏನು ಹೇಳ್ತಾರೆ ನೋಡ್ತಾ ಇದ್ದಾರೆ. ಸೊ ಚಿಲ್ಲಿಂಗ್. ಸೊ ಹಾಗೆ ಈಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಬೋಟ್ ತಿರುಗ್ಸೋಕ್ಕೆ ಒಂದು ಅರ್ಧ ಗಂಟೆ ಬೇಕು ಇಲ್ಲಿ, ಇಷ್ಟೊಂದು ದೊಡ್ಡ ಬೋಟ್. ಸೊ ಈ ಥರ ಇದೆ ವ್ಯೂ. ಸ್ಟಾರ್ಟಿಂಗ್ ಇದು ಇನ್ನೂ ಅಷ್ಟೇ. ಧನುಷ್ ಅವ್ರು ನೋಡಿ ಇಲ್ಲಿ ಟೈಟಾನಿಕ್ ಫೀಲ್ಸ್ ತಗೋತಾ ಇದ್ದಾರೆ. ಒತ್ತ ಆ ಕಡೆ ಮಾಮ, ಟೈಟಾನಿಕ್ ಫೀಲ್ಸ್ ತಗೋತಿದ್ದಾರೆ ಧನುಷ್ ಅವರು. ಹೆಂಗ್ ಕೂತ್ಕೊಂಡಿದ್ದ ನೋಡು, ಹಂಗ್ ಕೂತ್ಕೋ. ಟೈಟಾನಿಕ್ ಫೀಲ್ಸ್ ತಗೋತಾ ಇದ್ದಾರೆ ಗೈಸ್. ನೋಡಿ ಫೇಕ್ ಸ್ಮೈಲ್ ನೋಡಿ, ಫೇಕ್ ಸ್ಮೈಲ್ ಧನುಷ್. ಸ್ಮೈಲ್ ಮಾಡು ನೋಡು ಹಿಂಗು ಧನುಷ್, ಸ್ಮೈಲ್ ಮಾಡು. ಧನುಷ್ ಕ್ಯಾಂಡಿಡೇಟ್ ಬರ್ತಿಲ್ಲ ನಾವು ವಿಡಿಯೋ ತೆಗ್ದಿರೋದು ಅವನು, ಫೋಟೋ ಅಲ್ಲ. ಸಿನಿಮ್ಯಾಟಿಕ್ ಅದೇ ಹೇಳಿದ್ನಲ್ಲ ಬಾಯ್. ಏ ಚೇತು ಸೈಡ್ ಹೋಗು, ಬೇಜಾರು ನೋಡ್ಕೊಂಬೇಡ, ಸೈಡ್ ಹೋಗು. ಏ ಏನೋ ಇದು ಬರ್ತೀರ ಮ್ಯೂಸಿಕ್ ಹಾಕ್ಬೇಕು. ಅವ್ನು ಫೋಟೋಸ್ ಬೇಕಲ್ಲ ಬಂದಿದ್ದ ಅಂತ. ಚೆನ್ನಾಗಿದೆ ಸೋಫಾ ಸೋ ಗುಡ್. ಸೋಫಾ ಸೋ ಗುಡ್ ಇದೆ, ರೈಡ್ ಚೆನ್ನಾಗಿದೆ, ಬೋಟ್ ರೈಡ್. ಯಾಕಂದರೆ ತುಂಬ ಚೀಪ್ ಇದು, ಯಾಕಂದರೆ ಇವ್ರಿಗೆ ಇವಾಗ ಅಷ್ಟೇ ಇನ್ಕಮ್ ಇಲ್ಲ, ಎಲ್ಲ ಅಲ್ಲಿಗೆ ಹೋಗ್ತಿದ್ದಾರೆ. ಸೊ ಸ್ವಲ್ಪ ನಮಗೆ ಕಮ್ಮಿಲಿ ಮಾಡಿ ಕೊಡ್ತಾರೆ. ಆಮೇಲೆ ನೋಡು ಇವಾಗ ಎಷ್ಟಾಯ್ತು ಅಂದರೆ ಈ ಬೋಟ್ ರೈಡಿಗೆ ನಮಗೆ 7 ಜನದಿಂದ ಒಂದು 1500 ಆಯಿತು. ಒಬ್ಬನಿಗೆ ಒಂದು 200 ಆ ಥರ ಚಿಲ್ಲರೆ ಬಂತು. ಫುಡ್ಡು ಆಪ್ಷನ್ ಇದೆ ಇಲ್ಲೇ ಆನ್ ದಿ ವೇ. ನೀರಲ್ಲೇ ಒಂದು ಹೋಟೆಲ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ಫುಡ್ಡು ಅಲ್ಲೇ ಸಿಗುತ್ತೆ ಅಲ್ವಾ? ರಿವರ್ ಸೈಡಲ್ಲೇ ಮಾಡಿದ್ದಾರೆ. ಹೌದು, ಸ್ವಲ್ಪ ವೆದರ್ ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ವೆದರ್ ಸಪೋರ್ಟ್ ಮಾಡ್ತಿಲ್ಲ, ಅದೊಂದೇ ಪ್ರಾಬ್ಲಮ್ ಅಷ್ಟೇ. ಚೆನ್ನಾಗಿದೆ ವ್ಯೂ, ಚೆನ್ನಾಗಿದೆ. ಏನಾಗಲ್ಲ. ಬಾಯ್ಸ್ ಸೊ ಇವಾಗ ಒಂದು ಪಿಟ್ ಸ್ಟಾಪ್ ಇಲ್ಲಿ. ಪಿಟ್ ಸ್ಟಾಪ್ ಯಾಕಂದ್ರೆ ಲೇಕ್ ಪಿಟ್ ಸ್ಟಾಪ್. ನಾವು ಬೈಕಲ್ಲೆಲ್ಲ ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಬೋಟಲ್ಲಿ ಪಿಟ್ ಸ್ಟಾಪ್ ಕೊಡ್ತಾ ಇರೋದು. ಸೊ ಸಿದ್ಧಗಂಗಾ ಫ್ಯಾಮಿಲಿ ರೆಸ್ಟೋರೆಂಟ್. ಸಿದ್ಧಗಂಗಾ ಫ್ಯಾಮಿಲಿ ಮುಖಾಂತರ ಪ್ರೋತ್ಸಾಹಿಸಿ. ನೋಡೋಣ ಫುಡ್ ಹೆಂಗಿಂತ ಆಮೇಲೆ ಹೇಳ್ತೀವಿ. ಏ ಬಾಯ್ಸ್ ಇಲ್ಲಿ ಸಕ್ಕತ್ತಾಗಿದೆ, ಮುಂದೆ ಸಕ್ಕತ್ತಾಗಿದೆ. ಪುಟ್ಟ ಜೋಡಿಗೆ ಬೆನ್ನಲ್ಲಿದೆ, ಹಾಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುದೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾಗಿದ್ದೇನೋ ಇನ್ನೂ ಉದಾರ, ಬಂದಿದ್ದೇನೋ ತಂಪಾದ ತೀರ. ಸಿಕ್ಕಿದ್ದೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಬರೀ ಕಿರಿಸ್ತಾ ಇದೀವಿ, ರಾಗ ಇಲ್ಲ ತಾಳ ಇಲ್ಲ.
ಕಥೆಯೊಂದ ಹೇಳಿದೆ ಬರೀ ಗುರುತುಗಳೇ ಕಾಲೇಜಲ್ಲಿ ಕ್ಲಾಸ್ ರೂಮಿನ ಬೆಂಚಲಿ ಕಾರಿಡಾರ್ ವಾಲಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಒಂಥರ ರಿಲ್ಯಾಕ್ಸಿಂಗ್ ಇತ್ತು, ಮೈಂಡ್ ರಿಫ್ರೆಶ್ ಆಯಿತು. ಬೋಟ್ ರೈಡ್ ಎಲ್ಲ ಮುಗಿಸಿ ಬಂದಿದ್ದೀವಿ ಬಾಯ್ಸ್ ಎಲ್ಲ. ನಿಮಗೊಂದು ಟಿಪ್ ಕೊಡ್ತೀನಿ, ಏನಂದರೆ ಇಲ್ಲಿ ಇವರು ನ್ಯಾರೋ ಆಗಿರೋ ಅಂತೇಳಿ ನಿಮ್ಮನ್ನ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾವು ಸ್ಕ್ಯಾಮ್ ಹೋಗಿದ್ದೀವಿ, ನಾವು ಸ್ಕ್ಯಾಮ್ ಆಗ್ಬಿಟ್ವಿ, ಈಗ ಏನು ಮಾಡೋಕ್ಕಾಗಲ್ಲ. ಆದರೆ ₹280 ನೀವು ಜಸ್ಟ್ ಈಗ ಬೈಕಲ್ಲಿ ಬಂದರೆ ಈಗ ಸುಸ್ತಾಗಿರುತ್ತೆ, ಸೊ ರೆಸ್ಟ್ ಮಾಡಿ ಒಂದು 2 hours ಮಾಡೋದಂದರೆ ಹೋಗ್ಬೋದು. ಸುಮ್ಮನೆ ಅಲ್ಲಿ ಸೀನಿಕ್ ಆಗಿದೆ ಅಂದರೆ ಅರ್ಲಿ ಮಾರ್ನಿಂಗ್ ಬರಬೇಕಂತೆ 6:30ಗೆ. ಏನಿಲ್ಲ ಏನು ಫುಡ್ ಅವರಿಗೆ 5 ಕೊಡ್ಬೋದು ರೇಟಿಂಗ್ಸ್, ಅದೇ ಥರ ಇತ್ತು ಇವ್ರು ಕೊಡ್ಸಿದ ಫುಡ್ 10ಕ್ಕೆ 5 ಅಲ್ಲ. ಅವ್ರು ಇವಾಗಲೂ ಅಂತಿದ್ದೇನು ಚೆನ್ನಾಗಿರುತ್ತೆ ತಾನೇ ಅಂತಿದ್ರು. ಇವಾಗ ಏನೇನೋದು ಹೇಳೋ ಕಾನ್ಶಿಯಸ್ ಮಾಡ್ಬಿಟ್ಟೆ ಅವನ್ನ. 6:30ಗೆ ಬಂದ್ರು 2 ತೆಂಗಿನ ಮರ ಇರೋದಲ್ಲಿ ಅಂತ. ಹೌದು, ತೆಂಗಿನ ನೀವು ತುಂಬ ಮ್ಯಾಂಗ್ರೂವ್ ಫಾರೆಸ್ಟ್ ಥರ ಕಂಟಿನ್ಯೂಸ್ ಮರಗಳು ಲೈನ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡಿ, ಆಯ್ತಾ? ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಆಗೋಗಿದೆ ನಮ್ದು ಇಲ್ಲಿ. ಬೇಕಾದ್ರೆ ಸ್ಟೇ ಮಾಡಕ್ ಬರ್ಬೋದು ಅಷ್ಟೇ. ನೀವು ಬೇಕಾದ್ರೆ ಅದೇ ಆ ಥರ ಇಲ್ಲಿ ಇದೆ, ಆದ್ರೆ ಕರ್ಕೊಂಡು ಹೋಗಿಲ್ಲ. ಕೋಸಿ ಪ್ಲೇಸಸ್ ಇದೆ, ಆದರೆ ಕಪಲ್ಸಿಗೆ ಅದೆಲ್ಲ ಸೂಟ್ ಆಗುತ್ತೆ. ನಮ್ಮ ಥರ ಬ್ಯಾಚುಲರ್ಸ್ಗೆಲ್ಲ ಆಗೋ ಕೆಲಸ ಅಲ್ಲ ಅದೆಲ್ಲ. ಇದೆ, ಆದ್ರೆ ಕರ್ಕೊಂಡು ಹೋಗಿಲ್ಲ. ಇದು ಮತ್ತೆ ಅದು ಬೋಟ್ 2 ಸೇಮ್ ಸೈಜ್. ಅದೇ ಚಿಕ್ಕದು ಮತ್ತೆ ಇವ್ರುಗಳಿಗೆ ಮಾತ್ರ ಸೂಟ್ ಆಗೋದು ಜಾಸ್ತಿ ಕಪಲ್ಸ್. ನಾನು ಹಾಕ್ಸ್ಬೇಕು. ಓಕೆ, ಈಗ ಇನ್ನು ಸೀದಾ ನಾವು ವರ್ಕಳ ಬಿಡ್ತಾ ಇದ್ದೀವಿ. ನೈಟ್ ಇಲ್ಲಿಂದ ಒಂದು 150 ಕಿಲೋಮೀಟರ್ ಇದೆ. ಸೊ ನೈಟ್ ಹೋಗಿ ಇವತ್ತಿನ ಡೇನ ಎಂಡ್ ಮಾಡೋಣ. ಬಾಯ್. ಈ ಕಡೆ ತುಂಬ ಧೂಳಿದೆ ರೋಡ್, ಮತ್ತು ಫುಲ್ ಕನ್ಸ್ಟ್ರಕ್ಷನ್. ಆದರೆ ಬೆಳಿಗ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಆದರೂ ಓಕೆ ಅಲ್ವಾ? ಬೆಳಿಗ್ಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಓಕೆ. ಹೌದು. ಸೊ ಹಾಗೆ ಇನ್ನೂ ಒಂದು 70 ಕಿಲೋಮೀಟರ್ ಹೋಗ್ಬೇಕು ವರ್ಕಳಗೆ. ಈ ರೋಡ್ ನೋಡಿ, ಒನ್ ವೇ, ಎಲ್ಲ ಸಿಂಗಲ್ ವೇ, ಎಲ್ಲ ಸಿಂಗಲ್ ಲೈನ್. ಇದು ಒಂದೇ ನಮ್ಮ ಎಲ್ಲ ಬೈಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಎಲ್ಲ ಒಳ್ಳೆ ಸಾಥ್ ಕೊಡ್ತಿದೆ ನಮಗೆ. ಅದೇ ಒಂದು ಖುಷಿ. ಏನಂತೀಯ? ಜಾಪ ಅಲ್ಲ, ಎಕ್ಸ್ಟ್ರಾ ನಾವು ಆಕ್ಸ್ ಲೈಟ್ಸ್ ಕ್ಯಾರಿ ಮಾಡಿರೋದಕ್ಕೆ ಓಕೆ. ಆಕ್ಸ್ ಲೈಟ್ಸ್ ಹಾಕ್ಸಿರೋದಕ್ಕೆ ಅಟ್ಲೀಸ್ಟ್ ಆಕ್ಸ್ ಹಜಾರ್ಡ್ಸ್ ಹಾಕಿದಾಗ ಅಟ್ಲೀಸ್ಟ್ ಸ್ವಲ್ಪ ಜಾಗ ಬಿಡ್ತಾರೆ. ಹೌದು, ಇಲ್ಲ ಅಂದರೆ ತುಂಬ ಕಷ್ಟ. ನಂದು ಡಾಮಿನರ್ ಲೈಟ್ ಓಕೆ. ಯಾಕೋ ಹಾಕ್ಸಿರೋದು ಮತ್ತೆ ಹಿಮಾಲಯನ್ ರೆಡ್ ಲೈಟ್ ಇರೋದು ನಿಮಗೆ ಹೆಂಗೋ ಒಂದು. ಸೊ ನಮ್ಮ ಪೈರೋ ಮತ್ತು ವಂಡೋರ ಸಾಯ ಮತ್ತು ನಮ್ಮ ಮಾರ್ಗನ್ ಎಲ್ಲ ಒಳ್ಳೆ ಪರ್ಫಾರ್ಮ್ ಮಾಡ್ತಿದೆ ದೇವ್ರ ದಯೆಯಿಂದ. ಇನ್ನೂ 2 ಗಾಡಿಗಳು ಏನಾಗ್ಬಿಡ್ತಂದ್ರೆ ಯೋಗ ಮತ್ತೆ ಬಿದ್ದಪ್ಪ ದಾರಿ ತಪ್ಪಿಬಿಟ್ರು. ನಾವು ಇವನು ಯಾವುದೋ ಶಾರ್ಟ್ ಕಟ್ ತೋರಿಸ್ಕೊಟ್ಟ, ಅದ್ರಲ್ಲಿ ಬಂದ್ಬಿಟ್ವಿ. ಅಲ್ಲಿ ರೋಡ್ ಚೆನ್ನಾಗಿತ್ತು. ಅಲ್ಲಿ ಒಂದು 10 ಕಿಲೋಮೀಟರ್ ಫ್ಲೈಓವರ್, 10 ಕಿಲೋಮೀಟರ್ ಒಂದು 5 ನಿಮಿಷ ಬಂದ್ಬಿಟ್ಟಿದ್ದೀವಿ ನಾವು. 10 ಕಿಲೋಮೀಟರ್ ಫ್ಲೈಓವರ್. ಅಲ್ಲಿ ಬಂದಿದ್ರೆ ಇನ್ನೂ ಬೇಗ ಬರ್ತಿದ್ವಿ. ಹೌದು, ಆ ರೋಡ್ ಏನಾದ್ರು ಕನೆಕ್ಟ್ ಆಗ್ಬಿಟ್ಟಿದ್ರೆ ಇವಾಗ ರೀಚ್ ಆಗಿ ನಾವು ವಾರ್ಕಳ ಹೋಗ್ಬಿಟ್ಟಿರು. ಸೊ ಇವಾಗ ನೆಕ್ಸ್ಟ್ ವಾರ್ಕಳದಲ್ಲಿ ಸಿಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಈಗ ನಾವು ವರ್ಕಳ ತಲುಪಿದ್ದೀವಿ. ಟೈಮ್ ಬಂದು 10 ಗಂಟೆ. ರೋಡ್ ಮಾತ್ರ ನೀವು ಕೇಳಲೇಬೇಡಿ ಯಾರನ್ನು. ವರ್ಸ್ಟ್ ರೋಡ್ ಅಂದರೆ ವರ್ಸ್ಟೆಸ್ಟ್ ರೋಡ್. ಅದೇನಾರ ಬೆಂಗಳೂರು ಮೈಸೂರು ಹೈವೇ ಆಗಿದ್ರೆ ರೀಚ್ ಆಗ್ಬಿಟ್ಟು ಇನ್ನೂ ತಿರ್ಗಾ 30 ಕಿಲೋಮೀಟರ್, ಬರೀ 30 ಕಿಲೋಮೀಟರ್ ಬರೋಕ್ಕೆ ನಮಗೆ 1 hour ಪ್ಲಸ್ ತಗೊಂಡಿದ್ದೀವಿ. 1.5 hour ಟ್ರಾಫಿಕ್. ಅದಂತೂ ಒಂದು ಕಡೆ ಬೈಪಾಸ್ ಅಂತೂ ಪೂರ್ತಿ ಬ್ಲಾಕ್. ಏನ್ ರೋಡ್ ಹೈವೇನಾ? ಅಲ್ಲ, 1-2 ಬೈಕ್ ಸಿಂಗಲ್ ಲೇನ್ ರೋಡ್ ಇದೆ. ಆಮೇಲೆ ಈಗ ಬರ್ತಾ ಒಂದು ಸ್ವಲ್ಪ ಬೀಚ್ ಸೈಡ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೋಡ್, ಸಕ್ಕದಾಗಿತ್ತು. ಮತ್ತು ಇವಾಗ ನಮ್ಮದು ಹೋಮ್ ಸ್ಟೇ ಮಾಡಿದ್ವಿ. ಇದು ಒಂದು ಶಿವಾನಂದ ಹೋಮ್ ಸ್ಟೇ ಅಂತ. ವರ್ಕಳ ಸ್ವಲ್ಪ ಹೊರಗಡೆ ಇದೆ, ಕಾಣಲ್ಲ ಬಿಡಿ ಇದು. ಹಾಗೆ. ಓಹ್ ಮಾಮ ಅಲ್ಲಿದೆಯಾ? ಹಾಂ ಬಾ. ಇಲ್ಲ ಮಾಮ, ಸೊ ಯಾರು ಬರ್ಬೇಕೀಗ? ಇವಾಗ ಇಲ್ಲಿಂದ ಫುಡ್ ಗಿಡ್ ಹುಡ್ಕಕ್ಕೆ ಹೋಗ್ಬೇಕು ಅಲ್ಲ, ಊಟ ಗಿಟ ಮಾಡೋಕ್ಕೆ. ಬೂಟ್ ಹಾಕೊಂಡ್ ಬರ್ಬೋದಾ? ಹತ್ರಲ್ಲೇ ಇದೆ ಅಂತೆ, ನೋಡೋಣ. ನಿಮಗೆ ಫರ್ದರ್ ಅಪ್ಡೇಟ್ಸ್ ಆಮೇಲೆ ಕೊಡ್ತೀನಿ. ಗೈಸ್, ಕ್ಲಿಪ್ಪಿಗೆ ಬಂದಿದ್ದೀವಿ. ಎಲ್ಲಿ ನೋಡಿದ್ರು ಕಲರ್ ಇದೆ ನೋಡಿ. ಧನುಷ್ ಅವರಂತೂ ಫುಲ್ ಹ್ಯಾಪಿ ಆಗಿದ್ದಾರೆ, ರಜೆ ಹಿಡ್ಕೊಂಡ್ ಬರ್ತವ್ರೆ. ಇವಂತೂ ಫುಲ್ ಟೈಟ್ ನೋಡಿ ಗೈಸ್, ಫುಲ್ ವೈಬ್ಸ್ ಇದೆ. The vibe is really good here. ಅಲ್ಲ ಇವಾಗ ವೈಬ್ ತುಂಬ ಚೆನ್ನಾಗಿದೆ. ವೈಬ್ ಇಸ್ ರಿಯಲಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ವೈಬ್ಸ್. ನೀವು ನೋಡ್ಬೋದು ಇಲ್ಲಿ ವೈಬ್ಸ್ ಹೋಗ್ತಾ ಇದೆ, ಅಲ್ಲಿ ಹೋಗುತ್ತೆ.
ವೈಬ್ ತುಂಬ ಚೆನ್ನಾಗಿದೆ. ಬರುತ್ತೆ ಹೋಗುತ್ತೆ ಯಾವುದು ಸ್ಟೇ ಸಿದ್ದಪ್ಪ ಅಂತೂ ಯಾವ ಕಡೆ ನೋಡ್ಲಿ ಅಂತ ಗೊತ್ತಾಯ್ತಿಲ್ಲ ಅವನಿಗೆ. ಬರುತ್ತೆ ರೈಟು ರೈಸಿಯಲ್ಲು ಒಳ್ಳೆ ಐಡಿಯಾ ಇದೆ ಹೋಗಿ ಮಾತಾಡೋಕ್ಕೆ. ಫೋನ್ ಮಾಡು ಅವ್ನಿಗೆ. ವೈಬ್ಸ್ ಬರುತ್ತೆ ಹೋಗುತ್ತೆ ಯಾವುದು ಫಾರ್ ಎವರ್ ಇರಲ್ಲ ಅಲ್ಲ ಇದ್ರಲ್ಲಿ ಟೆಂಪ್ರರಿ ಹ್ಯಾಪಿನೆಸ್ ಅಷ್ಟೇ. ಹಾಂ ಪಿ ಸಿ ಫೋನ್ ಮಾಡ್ರೋ. ಲಾಸ್ಟ್ಗೆ ನಾವೆಲ್ಲ ಮದುವೆ ನಮ್ಮ ಮನೇಲಿ ತೋರಿಸಿದ್ರೆ ಮದುವೆ ಆಗೋದು. ಹುಡುಗಿ ಒಪ್ಪಬೇಕಲ್ಲ ಹೊತ್ತೆ ಅದು ನಿಜ. ಈಗಿನ ಕಾಲದಲ್ಲಿ ಯಾರು ಹೋಗ್ತಾರೆ? ಒಪ್ಕೊಂಡು ಮೈಸೂರು ಬಂದ್ಬಿಟ್ರೆ ಸಾಕು. ಆದರೂ ಹೆಂಗಿದೆ ಚೆನ್ನಾಗಿಲ್ಲ ವೈಬ್ ಸ್ವಲ್ಪ ಬೇಗ ಬರಬೇಕಿತ್ತು ಅಷ್ಟೇ, ಬೇರೆ ಏನಿಲ್ಲ. ಬೇಗ ಬರೋಕೆ ಹೇಳು. ಸೊ ಗಾಯ್ಸ್ ಈಗ ಒಂದು ಕೆಫೆಗೆ ಬಂದಿದ್ದೀವಿ, ಡಾರ್ಜಿಲಿಂಗ್ ಕೆಫೆ ಅಂತ. ವಾಯ್ಸಲ್ಲ ಈಗ ಫುಡ್ ತಗೊಳ್ಳೋಣ ಕೂತಿದ್ದೀವಿ. ಮಾಮ ಚೆನ್ನಾಗಿತ್ತು, ವೈಬ್ಸ್ ಹೇಗಿತ್ತು? ಚೆನ್ನಾಗಿದೆ. ವೈಬ್ಸ್ ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ವೈಬ್ಸ್. ಅಲ್ಲವೇದಪ್ಪ ಪಾರ್ಟಿಯಲ್ಲಿ ಅಲ್ಲಿ ವೈಬ್ಸ್ ತುಂಬ ಚೆನ್ನಾಗಿದೆ ಪಾರ್ಟಿ ಬಟ್ ಸ್ವಲ್ಪ ಬೇಗ ಬರಬೇಕು ಅಲ್ವಾ? ಬೇಗ ಬರಬೇಕು. ವಿ ಆರ್ ಆ್ಯಕ್ಚುಲಿ ಎಟ್ ಅ ರೈಟ್ ಪ್ಲೇಸ್ ಎಟ್ ಅ ರಾಂಗ್ ಟೈಮ್. ಪಾಪ ಅಭಿ ಎಲ್ಲ ಬೇರೆ ಕೆಲಸ ಮಾಡ್ಕೊಂಡು ಲಾಕ್ ಮಾಡಿಕೊಂಡು ಡಿಸ್ಟ್ರಾಕ್ಟ್ ಮಾಡಿ. ಸೊ ಗೈಸ್ ಡೇ 2 ಇಷ್ಟೇ. ಡೇ 1 ವಿಡಿಯೋ ನೋಡಿಲ್ಲ ಅಂದರೆ ಲಿಂಕಲ್ಲಿ ಬರ್ತಾ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ನಾಳೆ ಡೇ 3, ನಾಳೆ ನಮ್ಮ ಪ್ಲ್ಯಾನ್ ಬಂದು ನಾಗರ್ಕೋಯಿಲ್ ಹೋಗೋದು, ತಿರುವನಂತಪುರಂ ಅಲ್ಲಿ ಎಲ್ಲ ಹೋಗ್ತೀವಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ನೋಡ್ಕೊಳ್ಳಿ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬೈ ಬಾಯ್.